Welcome back to my channel Saraswati Classes Belagavi. I am your professor S.B. Nagaraj, trainer of spoken English, English grammar and personality development. Friends, today onwards I would like to teach you spoken English. ಸ್ನೇಹಿತರೆ, ನಾನು ನಿಮ್ಮ ಪ್ರೊಫೆಸರ್ ಎಸ್ ಪಿ ನಾಗರಾಜ್. ಇವತ್ತಿನಿಂದ ನಿಮಗೆ ಸ್ಪೋಕನ್ ಇಂಗ್ಲೀಷನ್ನು ಹೇಳ್ಕೊಡ್ಲಿಕ್ಕೆ ನಾನು ಪ್ರಯತ್ನಿಸ್ತಾ ಇದ್ದೇನೆ. ಯಾಕಂತಂದರೆ ಇಲ್ಲಿವರೆಗೆ ನಿಮಗೆ ಆರ್ಟಿಕಲ್ಸನ್ನು ಎಲ್ಲಿ ಉಪಯೋಗ ಮಾಡಬೇಕು ಮತ್ತು ಎಲ್ಲ ಪಾರ್ಟ್ಸ್ ಆಫ್ ಸ್ಪೀಚನ್ನು ಎಲ್ಲಿ ಉಪಯೋಗ ಮಾಡಬೇಕು, ಹೆಂಗೆ ಉಪಯೋಗ ಮಾಡಬೇಕು, ಯಾವ ರೀತಿಯಾಗಿ ಅವುಗಳನ್ನು ಉಪಯೋಗಿಸಿ ವಾಕ್ಯ ರಚನೆ ಮಾಡಬೇಕು ಅದೆಲ್ಲವನ್ನು ಹೇಳಿಕೊಟ್ಟಾಗಿದೆ. ಆ ಎಲ್ಲ ವಿಡಿಯೋಗಳನ್ನು ನೀವು ಕನಿಷ್ಠ 3 ಬಾರಿ ಆದರೂ ನೋಡಿ ಅವುಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ತಿಳ್ಕೊಂಡು ಅವುಗಳನ್ನು ಪರ್ಫೆಕ್ಟ್ ಮಾಡ್ಕೊಂಡಿದ್ರೆ ಭಾಳ ಒಳ್ಳೆಯದು. ಮಾಡ್ಕೊಂಡಿಲ್ಲ ಅಂದ್ರೆ ಮಾಡಿಕೊಡ್ರಿ. ಸ್ನೇಹಿತರೆ, ಈಗ ಸ್ಪೋಕನ್ ಇಂಗ್ಲೀಷಿಗೆ ನಾವು ಬಂದಾಗ ಸ್ಪೋಕನ್ ಇಂಗ್ಲೀಷ್ ಅಂದ ತಕ್ಷಣ ಸ್ಪೋಕನ್ ಇಂಗ್ಲೀಷು ಅತ್ಯಂತ ಸುಲಭವಾದಂಥದ್ದು. ಸ್ಪೋಕನ್ ಇಂಗ್ಲೀಷ್ ಭಾಳ ಈಸಿ ಆಗ್ತದೆ. ಇನ್ನು ನಿಮ್ಮ ರೈಟಿಂಗಿಗೆ ಹೋಲಿಸಿದ್ರೆ ರೈಟಿಂಗಿಗಿಂತ ಸ್ಪೋಕನ್ ಇಂಗ್ಲೀಷು ಭಾಳ ಸುಲಭವಾದಂಥದ್ದು. ಇಲ್ಲಿ ನಿಮಗೆ ಅತ್ಯಂತ ಸುಲಭವಾದಂಥ ಒಂದು ಟ್ರಿಕ್ಸನ್ನು ನಾನು ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಆ ಟ್ರಿಕ್ಸನ್ನು ನೀವು ಬಳಸಿದರೆ ನಿಮಗೆ ಸ್ಪೋಕನ್ ಇಂಗ್ಲೀಷು ಭಾಳ ಸುಲಭವಾಗಿ ಅತಿ ಕಡಿಮೆ ಸಮಯದಲ್ಲಿ ಬಂದ್ಬಿಡುತ್ತೆ. ಅದಕ್ಕೋಸ್ಕರ ಇಲ್ಲಿಂದ ಎಲ್ಲ ವಿಡಿಯೋಗಳನ್ನು ತಪ್ಪದೆ ವೀಕ್ಷಿಸ್ರಿ. ಮತ್ತು ಇಲ್ಲಿವರೆಗೆ ಯಾರಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವಂಥ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿರಿ. ಮತ್ತು ನಿಮ್ಮ ಸ್ನೇಹಿತರಿಗೆ, ನಿಮ್ಮ ಸಂಬಂಧಿಕರಿಗೆ ಮತ್ತು ಪರಿಚಯಸ್ಥರಿಗೆ ಕೂಡ ಈ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಕ್ಕೆ ಹೇಳ್ರಿ. ನೀವು ಎಷ್ಟು ಹೆಚ್ಚೆಚ್ಚು ಜನ ಸಬ್ಸ್ಕ್ರೈಬ್ ಆಗ್ತಿರೋ ಅಷ್ಟು ನಾನು ನಿಮ್ಗೆ ಒಳ್ಳೊಳ್ಳೆ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಯಾಕಂದರೆ ನಿಮ್ಮ ಸಪೋರ್ಟ್ ಇಲ್ಲದೆ ನಾವು ಮುಂದುವರಲಿಕ್ಕೆ ಆಗೋದಿಲ್ಲ ಸ್ನೇಹಿತರೆ. ಹಾಗಾದರೆ ಇವತ್ತು ಈ ಸ್ಪೋಕನ್ ಇಂಗ್ಲೀಷನ್ನು ಈಗ ನಾವು ನೋಡೋಣ. ಇಲ್ಲಿ ಸ್ಪೋಕನ್ ಇಂಗ್ಲೀಷು ಎಷ್ಟು ಸುಲಭವಾಗಿದೆ ಅಂದರೆ ಸ್ನೇಹಿತರೆ, ನಿಮ್ಮ ಕನ್ನಡದಲ್ಲಿ ಈಗಾಗಲೇ ನೀವು ಸಾಕಷ್ಟು ಇಂಗ್ಲೀಷ್ ಶಬ್ದಗಳನ್ನು ಬಳಸ್ತಿರ್ತೀರಿ. ಉದಾಹರಣೆಗೆ ನಮ್ಮ ತಂದೆಯವರು ಆಫೀಸ್ಗೆ ಹೋದರು. ಇಲ್ಲಿ ಆಫೀಸ್ ಶಬ್ದವನ್ನು ನೀವು ಇಂಗ್ಲೀಷ್ ಶಬ್ದವನ್ನು ಬಳಸಿದ್ರಿ. ನನ್ನ ಸಹೋದರ ಕಾಲೇಜ್ಗೆ ಹೋದ, ನನ್ನ ಸಹೋದರಿ ಸ್ಕೂಲ್ಗೆ ಹೋದ್ಲು, ನಮ್ಮ ತಾಯಿಯವರು ಮಾರ್ಕೆಟ್ಗೆ ಹೋದರು. ಇಲ್ಲಿ ನನ್ನ ತಂದೆಯವರು ಅಂತ ಹೇಳ್ಬೇಕಾದಾಗ ಮೈ ಫಾದರ್ ಇದು ಗೊತ್ತಿದ್ದೇ ಇರುತ್ತೆ ನಿಮಗೆ. ನನ್ನ ತಾಯಿಯವರು ಮೈ ಮದರ್, ನನ್ನ ಸಹೋದರಿ ಮೈ ಸಿಸ್ಟರ್, ನನ್ನ ಸಹೋದರ ಮೈ ಬ್ರದರ್, ಇವೆಲ್ಲ ಗೊತ್ತಿರ್ತಾವೆ ನಿಮಗೆ. ಅಲ್ಲಿ ಮುಂದಿನ ಶಬ್ದ ಕೂಡ ಇಂಗ್ಲೀಷ್ ಹಾಕ್ತಿರ್ತೀರಿ. ಆದರೆ ನಿಮಗೆ ಬರೋದೆಲ್ಲ ಪ್ರಾಬ್ಲಮ್ ಅಂತಂದರೆ ಆ ಕ್ರಿಯಾಪದ ಏನು ಬರುತ್ತಲ್ಲ, ಹೋಗುವನು, ಹೋಗುತ್ತಿದ್ದಾನೆ, ಹೋಗಿದ್ದಾನೆ, ಹೋಗುತ್ತಾ ಇದ್ದಾನೆ, ಹೋಗಿದ್ದನು, ಹೋಗುತ್ತಿದ್ದನು, ಹೋಗೇ ಇದ್ದನು, ಹೋಗುತ್ತಲೇ ಇದ್ದನು, ಅಥವಾ ಹೋಗುವನು, ಹೋಗುತ್ತಲಿರುವನು, ಹೋಗಿರುವನು, ಹೋಗುತ್ತಲೇ ಇರುವನು. ಈ ಥರ ಇವೇನು ಅಲ್ಲಿ ಕ್ರಿಯಾಪದಗಳನ್ನು ನೀವು ಬಳಸ್ತಿರಲ್ಲ, ಅಲ್ಲೇ ನಿಮಗೆ ಸಮಸ್ಯೆ ಆಗ್ತದೆ ಸ್ನೇಹಿತರೆ. ಅದು ಕೂಡ ಏನು ದೊಡ್ಡ ಕಷ್ಟದ ಕೆಲಸ ಇಲ್ಲ. ಈ ಪ್ರತಿಯೊಂದು ವಿಡಿಯೋವನ್ನು ನೀವು ಸರಿಯಾಗಿ ವೀಕ್ಷಿಸ್ತಾ ಹೋಗ್ರಿ. ಮತ್ತು ನಿಮಗೆ ಹಾಗೇನಾದರೂ ಡೌಟ್ ಇದ್ದರೆ ನನಗೆ ಕಾಮೆಂಟ್ ಮಾಡಿರಿ, ನಾನು ನಿಮಗೆ ಅದನ್ನು ಹೇಳ್ಕೊಡ್ತೀನಿ. ಈಗ ಉದಾಹರಣೆಗೆ ನನ್ನ ತಂದೆಯವರು ಆಫೀಸಿಗೆ ಹೋಗ್ತಾರೆ. ನನ್ನ ತಂದೆಯವರು ಆಫೀಸ್ಗೆ ಹೋಗ್ತಾರೆ. ಇದನ್ನು My father goes to the office. ನನ್ನ ತಂದೆಯವರು ಆಫೀಸ್ಗೆ ಹೋಗ್ತಾರೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ನಾನು ಹಾಲು ಕುಡಿತೀನ ಅಂತ ಕೇಳ್ಬೇಕಾಗಿದೆ. ಡು ಐ ಡ್ರಿಂಕ್ ಮಿಲ್ಕ್? ಎಸ್,
ಯು ಡ್ರಿಂಕ್ ಮಿಲ್ಕ್, ನೀನು ಹಾಲು ಕುಡಿತೀಯ. ಅದನ್ನೇ ನೀವು ನೆಗೆಟಿವ್ ಆಗಿ ಹೇಳ್ಬೇಕಾದಾಗ ನೋ ಯು ಡೋಂಟ್ ಡ್ರಿಂಕ್ ಮಿಲ್ಕ್. ಇದೇ ರೀತಿಯಾಗಿ ಅವರು ಕಾಲೇಜ್ಗೆ ಹೋಗ್ತಾರ. ಡು ದೇ ಗೋ ಟು ದ ಕಾಲೇಜ್? ಅವರು ಕಾಲೇಜ್ಗೆ ಹೋಗ್ತಾರ. ಡು ದೇ ಗೋ ಟು ದ ಕಾಲೇಜ್? ಇದಕ್ಕೆ ಉತ್ತರ ಎಸ್ ದೇ ಗೋ ಟು ದ ಕಾಲೇಜ್. ಎಸ್ ದೇ ಗೋ ಟು ದ ಕಾಲೇಜ್. ಹಾಂ, ಅವರು ಕಾಲೇಜ್ಗೆ ಹೋಗ್ತಾರೆ. ನೆಗೆಟಿವ್ ಆದರೆ ನೋ ದೇ ಡೋಂಟ್ ಗೋ ಟು ದ ಆಫೀಸ್. ನೋ ದೇ ಡೋಂಟ್ ಗೋ ಟು ದ ಆಫೀಸ್. ಇದನ್ನು ನೀವು ಹಿ ಸಿ ಇಟ್ ಇಲ್ಲಿ ಬಳಸಬೇಕಾದಾಗ ಇಲ್ಲಿ ಡಸ್ ತಗೋಬೇಕಾಗತ್ತೆ. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ದಲ್ಲಿ ಹಿ ಸಿ ಇಟ್ ಮುಂದಗಡೆ ಡಸ್ ಬರುತ್ತೆ. ಡಸ್ ಹಿ ಗೋ ಟು ದ ಆಫೀಸ್? ಅವನು ಆಫೀಸ್ಗೆ ಹೋಗ್ತಾನ? ಎಸ್ ಹಿ ಗೋಸ್ ಟು ದ ಆಫೀಸ್. ಎಸ್ ಹಿ ಗೋಸ್ ಟು ದ ಆಫೀಸ್. ಹಾಂ, ಅವನು ಆಫೀಸ್ಗೆ ಹೋಗ್ತಾನೆ. ಡಸ್ ಹಿ ಗೋ ಟು ದ ಆಫೀಸ್? ನೋ ಹಿ ಡಸಂಟ್ ಗೋ ಟು ದ ಆಫೀಸ್. ಅದನ್ನು ನೀವು ಡಸ್ ಹಿ ಗೋ ಟು ದ ಟೆಂಪಲ್? ಎಸ್ ಹಿ ಗೋಸ್ ಟು ದ ಟೆಂಪಲ್. ಅವಳು ದೇವಸ್ಥಾನಕ್ಕೆ ಹೋಗ್ತಾಳ? ಹಾಂ, ಅವಳು ದೇವಸ್ಥಾನಕ್ಕೆ ಹೋಗ್ತಾಳೆ. ಅದನ್ನೇ ನೀವು ನೆಗೆಟಿವ್ ಆಗಿ ಹೇಳ್ಬೇಕಾದಾಗ ನೋ ಸಿ ಡಸಂಟ್ ಗೋ ಟು ದ ಟೆಂಪಲ್. ನೋ ಸಿ ಡಸಂಟ್ ಗೋ ಟು ದ ಟೆಂಪಲ್. ಈ ಥರ ನೀವು ಐ ವಿ ಯು ಯು ದೇ ಅಲ್ಲಿ ಡೋ ಬಳಸಿದರೆ ಹಿ ಸಿ ಇಟ್ ಈ ಮೂರು ಪರ್ಸನ್ಸ್ ಏನು ಬರ್ತಾವಲ್ಲ ಇಲ್ಲಿ ಡಸ್ ಬಳಸಬೇಕಾಗ್ತದೆ ಸ್ನೇಹಿತರೆ. ಇದೇ ರೀತಿಯಾಗಿ ನೀವು ಬೇರೆ ಬೇರೆ ವಾಕ್ಯಗಳನ್ನು ಮಾತಾಡೋದನ್ನು ರೂಢಿ ಮಾಡ್ಕೊಳ್ಳಿ ಸ್ನೇಹಿತರೆ. ನಿಮಗೆ ಇದು ಪರ್ಫೆಕ್ಟ್ ಆಗ್ತದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ಮುಂದಿನ ವಿಡಿಯೋದೊಂದಿಗೆ ನಾನು ನಿಮಗೆ ಪುನಃ ಸಿಗ್ತೀನಿ. ಸ್ನೇಹಿತರೆ, ನಾನು ಇಂಗ್ಲೀಷ್ ಕಲಿಯಲು ನಡೆಸುವಂಥ ಲೈವ್ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕ್ಲಾಸನ್ನು ನೀವು ಜಾಯಿನ್ ಮಾಡ್ಬೋದು. ಅಥವಾ ನಾನು ಇಂಗ್ಲೀಷ್ ಕಲಿಯಲು ಬರೆದಿರುವಂಥ ಯಾವುದೇ ಪುಸ್ತಕವನ್ನು ನಿಮ್ಮ ಹತ್ತಿರದ ಪುಸ್ತಕದ ಅಂಗಡಿಯಲ್ಲಿ ಖರೀದಿಸಿ ನೀವು ಪುಸ್ತಕವನ್ನು ಓದಿ ಇಂಗ್ಲೀಷನ್ನು ಕಲಿತ್ಕೋಬೋದು. ಸರ್ವೇ ಜನ ಸುಖಿನೋ ಭವಂತು.